ಸ್ವಲ್ಪ ಇದೆ ಸಾಕು ಇಟ್ಕೊಳ್ಳಿ ಅಣ್ಣ ಹಂಗೆ ರೀ ಅವರು ಆವಾಗ ಅದೇ ಟೈಮಲ್ಲಿ ಕೆಂಪೇಗೌಡ ಇದಕ್ಕೆ ಹೋಗ್ತಾರೆ ಬೇಲೂರಿಗೆ. ಆ ಬೇಲೂರಿಗೆ ಸತ್ತೋದಾಗ ಅಮ್ಮ ಪ್ರೆಸಿಡೆಂಟ್ ಅವ್ರ ಮಗ ಶಿವನೇ ಆಚಮ್ಯಾನಂತರ ಪರಿಮಳ ಪತ್ರ ಪುಷ್ಪಾಣ ಸಮರ್ಪಯಾಮಿ ಈಗ ದೇವತಾ ರಕ್ಷಾಂಧಾರಯಾಮಿ ನಮಸ್ಕರೋಮಿ. ನೋಡ್ತೀರಾ, ಅವರು 2.5 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾವ್ರೆ. ಯಾಕಂದ್ರೆ ಸರ್ಕಾರ ಇಲ್ಲ, ಏನ್ ಮಾಡ್ತಾರೋ ಏನಿಲ್ಲ ದೇವ್ರಿಗೆ ಗೊತ್ತಿರಬೇಕು. ಯಾವ ಕೆಲಸಗಳು ನಿಲ್ತಿಲ್ಲ, ಎಲ್ಲ ನಡ್ಸ್ಕೊಂಡು ಹೋಗ್ತಾವ್ರೆ. ಏನನ್ನ ಕೇಳಿದ್ರೆ ನಾವು MP ಗ್ರಾಂಟ್ಸ್ ಅಂತಾರೆ, ಇಲ್ಲ ನಮ್ಮ ಕುಮಾರಸ್ವಾಮಿ ಅವ್ರ ಗ್ರಾಂಟ್ಸ್ ಅಂತಾರೆ, ಇಲ್ಲ ಯಾವುದೋ ಮಿನಿಸ್ಟ್ರಿ ಏನೋ ಪಾಪ ಬಾಧೆ ಬಿತ್ಕೊಂಡು ಈ ಕ್ಷೇತ್ರಕ್ಕೆ ಇವಾಗ ಎಲ್ಲಾ ಕಡೆ ಕೆಲಸಗಳು ನಡೀತಾ ಇದೆ. ನೋಡ್ರಿ, ಯಾವ ರೋಡಾಗನ ನೋಡ್ರಿ ನೀವು, ಡಿಬ್ಬೂರಳ್ಳಿ ರಸ್ತೆ ಇರ್ಬೋದು, ಇಲ್ಲ ಮೇಲೂರು ರಸ್ತೆ ಇರ್ಬೋದು, ಇಲ್ಲ ಚಿಂತಾಮಣಿ ರಸ್ತೆ ಇರ್ಬೋದು, ಕೆಲಸಗಳು ನಡೀತಾನೆ ಅವೆ. ಇವರು ಇಂಥವ್ರು ಇನ್ನೂ ಇರಬೇಕು ಅಂತೇಳಿ ಆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಳ್ಳೇದಾಗ್ಲಿ, ತಾಲೂಕು ಒಳ್ಳೇದಾಗ್ತಿದೆ. 2.5 ವರ್ಷ ಆಯ್ತು, ಅವಾಗಲೇ ಒಂದು ಸಣ್ಣ ತಂಟೆ ಇಲ್ದಿರಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅದಕ್ಕೆ ನೋಡ್ರಿ, ಎಂತೆಂಥವ್ರು ಇದ್ರು, ಅವ್ರಿಗೆ ಅವ್ರ ಪೀರಿಯಡಲ್ಲಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಶಾಸಕರ ಪೀರಿಯಡ್ನೊಳಗೆ ಒಂದು ಶಿಲೆ ಬಿದ್ದೋಗ್ತಿದ್ದ ಹೆಸರು ಅವ್ರದ್ದು. ಇಲ್ಲಿ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯಗಳು ಹೇಳ್ತಾ, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಯರು ಮತ್ತು ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ಈ ದಿನ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಏನು ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ 1ನೇ ತಾರೀಕಿನಿಂದ 3ನೇ ತಾರೀಕು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಈ ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮುಖಂಡರು ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. ಇದರ ಒಂದು ಸಲುವಾಗಿ ಸುಮಾರು ಒಂದು 5-6 ತಿಂಗಳಿಂದ ಅವರು ನಮ್ಮ ಕೋಲಾರ ಸಂಸದರನ್ನ ಈ ದೇವಾಲಯಕ್ಕೆ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಭಗವಂತನಿಗೆ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಕೊಡುಗೆಯನ್ನು ಕೊಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೆ. ಆ ಮಾತಿನಂತೆ ಇವತ್ತು ನಾವು ದೀಪಾವಳಿ ಹಬ್ಬದ ದಿವಸ ಇವತ್ತು ನಮ್ಮ ಸಂಸದರು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆ ಕಾಣಿಕೆಯಾಗಿ ಇವತ್ತು ದೇವಾಲಯಕ್ಕೆ ಕೊಟ್ಟಿರ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಹಮ್ಮಿಕೊಂಡಿದ್ದರೆ ಮುಂದೆ ಇಡೀ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು 500 ವರ್ಷಗಳ ಹಿಂದೆ ಈ ಒಂದು ದೇವಾಲಯ ಕಟ್ಟಿರ್ತಕ್ಕಂಥವರು 1500 ವರ್ಷ ಹಲಸೂರಮ್ಮ ಶಿವನೇಗೌಡರು ಇಬ್ಬರು ಸೇರಿ ಹಲಸೂರಮ್ಮ ಮತ್ತು ಶಿವನೇಗೌಡರು ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿದ್ದು ಅದು ಭಾಳಷ್ಟು ವಿಫಲವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ದೇವಾಲಯ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಯಿತಾ. ಅದೇ ರೀತಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಸದರು ಅವರ ಒಂದು 1ನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಗುರುಭವನಕ್ಕಾಗ್ಬೋದು, ನೌಕರರ ಭವನಕ್ಕೂ ಸಹ 25 ಲಕ್ಷ ಕೊಟ್ಟಿದ್ದಾರೆ. ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ಜನಸಾಮಾನ್ಯ ಪಟ್ಟ ತೆರಿಗೆ ಹಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ, ಅವರು ಬರ್ತಕ್ಕಂಥ ಸಂಬಳದಲ್ಲಿ ಇವತ್ತು ದೇವಸ್ಥಾನಕ್ಕೆ ಅವರು ಈ ಒಂದು ಜೀರ್ಣೋದ್ಧಾರಕ್ಕೆ ಅವರೊಂದು ಕೊಟ್ಟಿದ್ದಾರೆ. ಅವರಿಗೆ ಕ್ಷೇತ್ರದ ಎಲ್ಲರ ಪರವಾಗಿ, ವಿಶೇಷ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಾನು ಧನ್ಯವಾದಗಳನ್ನ ಬಯಸ್ತೇನೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗಾಗಲೇ ರೈಲ್ವೇದೇನು ಅಣ್ಣವ್ರು ಮಾತಾಡಿದ್ದಾರೆ. ಮೊನ್ನೆ ಚಿಂತಾಮಣಿಗೆ ಬಂದಾಗ ವಿ ಸೋಮಣ್ಣ ಅವರು, ಪವನ್ ಕಲ್ಯಾಣ್ ಅವ್ರದ್ದು ಪ್ರೋಗ್ರಾಮ್ ಇದ್ದಾಗ ಆವತ್ತೇ ಹೇಳಿದ್ದೀನಿ ಈ 3 ಕಡೆನೂ ಸ್ಟಾಪ್ ಕೊಡಬೇಕು ಅಂತ. ಅದನ್ನು ಅವರು ಆಗಲೇ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರೋ ವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದು ನೋಡ್ತೀನಿ. ಮತ್ತು ಏನು
ಸುಮಾರು 800-900 ವರ್ಷದ ಇತಿಹಾಸ ಇರೋ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇಂಥ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಕಟ್ಟಿದ್ದೀರ ಶಿಡ್ಲಘಟ್ಟ ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತಗೊಂಡು ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು 6-7 ತಿಂಗಳ ಹಿಂದೆ ಬಂದು ನೋಡಿದಾಗ ಯಾವ ಕಾಲ್ಗುಣನೋ ನಿಮ್ಮದು ಆದರೂ ಆಗಲಿ ಇಲ್ಲ ಜನತೆದಾದರೂ ಆಗಲಿ ಇಂತಹ ಒಂದು ಅಲ್ಲಲ್ಲ ಅದೇ ಯಾರ್ದು ಕಾಲ್ಗುಣ ಯಾವುದು ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ನಿಜವಾಗ್ಲೂ ಖುಷಿ ಆಗ್ತದೆ ನೋಡ್ಕೊಂಡು ಬರೋವಾಗ. ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ಸ್ಫಟಿಕ ಲಿಂಗ ಅದು ಏನಿದೆಯೋ ಅದು ಬಹಳ ಏನೋ ಒಂದು ಶಾಂತಿ ಮತ್ತು ಇದು ತಂದುಕೊಡೋ ರೀತಿಯಲ್ಲಿದೆ. ಜನ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ, ಮತ್ತು ಏನು ಇವತ್ತು ನಾವು ಚಿಕ್ಕದಾಗ ಸಹಾಯ ಮಾಡಿದ್ವಿ ದೇವಸ್ಥಾನಕ್ಕೆ. ಎಷ್ಟು ಸರ್? ಅದು ಎಲ್ಲ ಶಾಸಕರು ಅಲ್ಲ ಎಲ್ಲ ಶಾಸಕರು ಏನು ಹೇಳಿದ್ರು ಹಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಶಿಡ್ಲಘಟ್ಟ ಕ್ಷೇತ್ರದ ಏನಾಗುತ್ತೋ ಅದು ಶಾಸಕರು ಏನು ಹೇಳ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಮಗೆ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ. ಬಟ್ ಆದರೆ ನಮ್ಮ ಶಾಸಕರು ರವಿಯಣ್ಣ ಅವರು ಶಿಡ್ಲಘಟ್ಟ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದಾರೆ, ಜವಾಬ್ದಾರಿಯುತವಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗಿದೆ. ಅದಕ್ಕೆ ನಾನು ಬರೋದು ಭಾಳ ಕಡಿಮೆ. ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳ್ತಾರೆ. ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ಇಟ್ಕೊಂಡು ಹಂಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಶಿಡ್ಲಘಟ್ಟ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.